ಇದ್ದಾವೆ ಮತ್ತು ರೈತರ ಪರವಾಗಿರೋದ್ರಿಂದ ಎಲ್ಲರೂ ಕೂಡ ಬೆಂಬಲ ಕೊಡ್ತಿದ್ರು. ಆದರೆ ನಿಮ್ಮ ಈ ತುಮಕೂರು ಬಂದ್ ಏನಿದೆ ಇದು ಯಶಸ್ವಿನೇ ಆಗಿಲ್ಲ. ಎಲ್ಲೂ ಒಂದು ಕಡೆ ಯಾರು ಬೆಂಬಲನೇ ಸಿಕ್ಕಿಲ್ಲ. ಇದ್ರೆ ವೈಫಲ್ಯದಲ್ಲಿ ಯಾರಿದ್ದಾರೆ? ಈಗ ಸರ್ಕಾರ ನಿಮ್ಗೆ ಗೊತ್ತಿದೆ. ಸರ್ಕಾರ ಇವತ್ತು ನೆಪೆಡ್ ಮಹಾಮಂಡಿನಲ್ಲಿ ಇವತ್ತು ಏನು ಒಂದು ಮಾರ್ಕೆಟಿಂಗ್ ಫೆಡರೇಷನ್ ಇದೆ ರಾಜ್ಯದಲ್ಲಿ ವಿಫಲರಾಗಿದೆ. ಮರೆಮಾಚೋದಕ್ಕೆ ಬಂದಾದರೆ ಎಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ, ನಮ್ಮ ಎಲ್ಲ ರೈತರಿಗೆ, ಕೊಬ್ಬರಿ ಬೆಳೆಗಾರರಿಗೆ ಪೂರ್ಣ ಪ್ರಮಾಣದ ಹೋರಾಟ ಮಾಡಿದ್ರೆ ಹೋರಾಟ ಮಾಡಿದೀವಲ್ಲ. ಬೆಳಗಿಂದಲೂ ಎಲ್ಲ ಕಡೆನೂ ಹೋಗಿದ್ದೀವಿ. ನಾವು ಹೋದಾಗ ಎಲ್ಲ ಮುಚ್ಚಿದ್ದಾರೆ. ಎಲ್ಲ ಪಾಪ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಕಡೆ ಹೇಳೋ ಪ್ರಯತ್ನ ಮಾಡಿಲ್ಲ ಬಂದಿದೆ ಅಂತ ನಾವು ಹೇಳಿದ್ವಲ್ಲ. ನನ್ನೇ ನಮ್ಮ ನಾವು ಯಾರಿಗೂ ಕೂಡ ಒಂದು ಮಾಹಿತಿನೇ ಇಲ್ಲ. ಈ ಥರದ ಒಂದು ಒಳ್ಳೆ ಹೋರಾಟ ಮಾಡುವಾಗ ಅಟ್ಲೀಸ್ಟ್ ಒಂದು ತಿಳಿಸ್ಬೇಕು ಅನ್ನೋಂಥ ಒಂದು ಇದು ನಾವು ನೆನ್ನೆನೇ ನಾವು ಮಾಹಿತಿ ಕೊಟ್ಟಿದ್ದು. ಗೊತ್ತಿಲ್ಲ ಸರ್, ನಮ್ಗೆ ಯಾರಿಗೂ ಕೂಡ ನಾವು ಏನಾದರೂ ಮಾಹಿತಿ ಬರದೇ ಇದ್ರೆ, ಯಾಕೆಂದರೆ ನಾವು ಇನ್ನೊಂದು ಏನು ಗೊತ್ತಾ, ನಾವು ಹಲವಾರು ಹೋರಾಟ ಮಾಡಿದ್ದು. ತಾವು ಬಹುಶಃ ಎಲ್ಲ ಒಂದು ಕಡೆ ನಮಗೆ ಸಹಕಾರ ಮಾಡಿದ್ದೀರ. ಆಮೇಲೆ ಅದು ಎಲ್ಲ ಒಂದು ಕಡೆ ರಾಜ್ಯ ಮಟ್ಟದಲ್ಲಿ ನೀವು ಸಾಕಾಗಲಿ, ಎಲ್ಲ ಒಂದು ಕಡೆ ಹಿಡಿದಿದ್ದಾರೆ. ಇದು ಕೊಬ್ಬರಿ ಬೆಳೆಗಾರರಿಗೆ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಒಂದು ಕಡೆ ಜನಗಳಲ್ಲಿ ಒಂದು ಗೊಂದಲ ಇದೆ. ಎಲ್ಲ ಕೊಬ್ಬರಿ ಬೆಳೆಗಾರರಿಗೂ ಒಂದು ಗೊಂದಲ ಇದೆ. ನಮ್ಮ ಮೀಡಿಯಾ ತುಮಕೂರು ಜಿಲ್ಲೆಯಲ್ಲಿ ಯಾಕೋ ರೈತರ ಪರವಾಗಿ ಮೀಡಿಯಾದವರು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳಿಗೆ ಸ್ಪಂದಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಕೊರತೆ ಇದೆ. ಅದು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು. ಇದಕ್ಕೆ ಹಾಗಾಗಿ ನಾನು ಕ್ಷಮೆ ಇರಲಿ, ನಾವೇನಾದರೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅನ್ನೋ ಕ್ಷಮೆ ಇರಲಿ. ದಯಮಾಡಿ ಇನ್ನು ಮುಂದೆ ಆ ಥರ ಆಗಲ್ಲ. ಇವತ್ತು ನಾವು ಹೋದ ಕಡೆ ಎಲ್ಲ ಪಾಪ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದ್ ಮಾಡಿ ನಮಗೆಲ್ಲ ಯಶಸ್ವಿ ಆಗಿದೆ. ನಮ್ಮ ಏನೆಲ್ಲ ರೈತರು ಅಂದ್ಕೊಂಡಿದೆ ಯಶಸ್ವಿ ಆಗಿದೆ. ಬಟ್ ನಿಮ್ಮ ಮುಖಾಂತರ ದಯಮಾಡಿ ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಮಾಧ್ಯಮದವರು ಇವತ್ತು ಅದು 4ನೇ ಇದೆ ನಮ್ಮ ಪ್ರೆಸ್ ಇದರಲ್ಲಿ ಇಂಡಿಯಾ ಕಾನ್ಸ್ಟಿಟ್ಯೂಷನಲ್ಲಿ ನಿಮ್ಮದು ಒಂದು 4ನೇ ಅಂಗ. ಅದು ಆಗ ಅವಿಭಾಜ್ಯ ಅಂಗ ಆಗಿರೋದ್ರಿಂದ ಈ ಒಂದು ರೈತರುಗಳ ಕೊರತೆ ಏನಾಗಿದೆ, ರೈತರುಗಳ ಅನ್ಯಾಯ ಆಗಿದೆ, ಅದನ್ನೆಲ್ಲ ಸರಿಪಡಿಸಬೇಕು ಅಂತ ನೀವು ದಯಮಾಡಿ ಈ ಒಂದು ಹೋರಾಟಕ್ಕೆ ಮುನ್ನುಗ್ಗಿ ಇದನ್ನು ಒಂದು ಯಶಸ್ವಿಯಾಗಿ ಬಿತ್ತುಗೊಳಿಸಿದರೆ ಎಲ್ಲ ರಾಜ್ಯದ ಜನತೆ ಇರ್ಬೋದು, ಮುಖಂಡರಿರ್ಬೋದು, ಮುಖ್ಯಮಂತ್ರಿಯವರಿಗಿರ್ಬೋದು, ನಾಳೆ ಬಜೆಟ್ ಇದೆ. ಹಾಗಾಗಿ ಇದ್ರ ಬಗ್ಗೆ ದಯಮಾಡಿ ಒಂದು ಹೋರಾಟಕ್ಕೆ ನೀವು ಒಂದು ಕೈ ಜೋಡಿಸಿ ಅನ್ನೋದು ನಮ್ಮ ಮನವಿ. ನಿಮಗೆಲ್ಲ ಗೊತ್ತಿದೆ, ನಾವು ಹಲವಾರು ಹೋರಾಟಗಳು ಮಾಡ್ಕೊಂಡು ಪಾದಯಾತ್ರೆ ಮಾಡ್ತೀವಿ. ನಮ್ಮ ಹೋರಾಟಕ್ಕೆ ಮುಂಚೆ ಈಗ 12,000 ನಮ್ಮ ಕೇಂದ್ರ ಸರ್ಕಾರ MSP ದರದಲ್ಲಿ ಮತ್ತೆ ನಮ್ಮ ರಾಜ್ಯ ಸರ್ಕಾರ 1,500 ಸಹಾಯಧನ, ಅದರಲ್ಲೂ ಅವರು 3,000 ಕೊಡ್ತೀನಿ ಅಂತ ಹೇಳಿದರು. 15,000 ಆಗಬೇಕು ಅಂತ ಹೇಳಿ ಅವರು ಘೋಷಣೆ ಇತ್ತು. ಮೊದಲನೇದಾಗಿ ಆಶ್ವಾಸನೆ ಕೊಟ್ಟಿದ್ದರು. ಅದರಲ್ಲಿ ವಿಫಲರಾಗಿ ಅವರು 1,500 ಸಹಾಯಧನ ಘೋಷಣೆ ಮಾಡಿದರು. ನೆಪೆಡ್ ಖರೀದಿಗೆ ಚಾಲನೆ ಕೊಟ್ಟು 1ನೇ ತಾರೀಕು ಆಯಿತು. ಆಮೇಲೆ ಮತ್ತೆ ನಾವು ಹೋರಾಟ ಶುರು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಾಗ ಅವರು ಮತ್ತೆ ವಿಳಂಬ ಮಾಡಿ ಹಿಂಗೆ ಮಾಡಿದರು. ರಾಜ್ಯ ಸರ್ಕಾರ ಹಿಂಗೆ ವಿಳಂಬ ಮಾಡಿ ರೈತರಿಗೆ ಮತ್ತೆ ಅನ್ಯಾಯಕ್ಕೊಳಗಾಗಿ ರೈತರು ಮತ್ತೆ ವ್ಯಥಪಡಲಿ ಅಂತ ಎಲ್ಲೋ ಒಂದು ಕಡೆ ಅವ್ರದ್ದು ಆಸೆ ಇತ್ತು. ನಾವು ಮತ್ತೆ ಹೋರಾಟಕ್ಕೆ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ಅವರು 5ನೇ ತಾರೀಕಿಂದ ಶುರು ಮಾಡಿದ್ರು. ಏನು ಇವತ್ತು ಕೇಂದ್ರ ಸರ್ಕಾರ 62,500 ಮೆಟ್ರಿಕ್ ಟನ್ ಖರೀದಿಗೆ ಆದೇಶ ಮಾಡಿದೆ. ಅದು ಇವತ್ತು ಕೇವಲ 4 ದಿವಸದಲ್ಲಿ 62,500 ಮೆಟ್ರಿಕ್ ಟನ್ ಖರೀದಿ ಮುಖವಾಗಿದೆ. ನಮ್ಮ ಗುರಿ ತಲುಪಿದೆ ಅಂತ ಹೇಳ್ಬಿಟ್ಟು ನೆಪೆಡ್ ಹೇಳಿ ಇವತ್ತು ನಮ್ಮದು ಬೇಡಿಕೆ ಎಷ್ಟಿದೆ, ಅದರಲ್ಲಿ ಹಲವಾರು ಗೊಂದಲಗಳಿದೆ, ಅಕ್ರಮ ಆಗಿದೆ. ಮತ್ತು 62,500 ಮೆಟ್ರಿಕ್ ಟನ್ನನ್ನು ಕೇವಲ 4 ದಿವಸದಲ್ಲಿ ಇವರು ನಮ್ಮ ಇವತ್ತು ತುಮಕೂರು ಜಿಲ್ಲೆ ಇವತ್ತು ಅತ್ಯಧಿಕ ಕೊಬ್ಬರಿ ಬೆಳೆಗಾರರಿರೋದು. ಇವರು ನಮ್ಮ ತುಮಕೂರು ಜಿಲ್ಲೆಗಿನ್ನ ಮಂಡ್ಯದಲ್ಲಿ ಬಹುಶಃ ನಮಗಿನ್ನ ಒಂದು 40%, ಒಂದು 50% ಕಡಿಮೆ ಇದ್ದಾರೆ. ಅಲ್ಲಿ ನಮಗಿನ್ನ ಜಾಸ್ತಿ ಖರೀದಿ ಆಗಿದೆ. ಎಲ್ಲ ಒಂದು ಕಡೆ ನಮ್ಮ ರೈತರಿಗೆ ಅನ್ಯಾಯ ಆಗಿದೆ, ಅಕ್ರಮ ಆಗಿದೆ, ಮೋಸ ಆಗಿದೆ. ಇವತ್ತು ರಾತ್ರಿ ಕೆಲವಾರು ಈ ಏನಿದೆ ಈ ಮಧ್ಯವರ್ತಿಗಳಿರ್ಬೋದು, ಬ್ರೋಕರ್ಗಳಿರ್ಬೋದು, ಮತ್ತು ಈ ರವಾನಿದಾರಗಳಿರ್ಬೋದು, ಅವರು ನೂರಾರು ಖರೀದಿ ಮಾಡ್ಕೊಂಡಿರ್ತಾರಲ್ಲ, ಸ್ಟಾಕ್ ಮಾಡ್ಕೊಂಡಿರ್ತಾರಲ್ಲ, ಇದೆಲ್ಲ ಗೊತ್ತಿತ್ತು. ಇತ್ತು ನೆಪೆಡ್ ಓಪನ್ ಆಗುತ್ತೆ ಅಂತ ರಾಜ್ಯ ಸರ್ಕಾರ ಜೊತೆ ಅಡ್ಜಸ್ಟ್ಮೆಂಟ್ ಏನೋ ಗೊತ್ತಿಲ್ಲ. ಯಾಕೆಂದರೆ ಇದು ನೆಪೆಡ್ ಕೇಂದ್ರ ಸರ್ಕಾರದ ಅಧಿಕಾರೇ ಇರ್ಬೋದು. ಇವತ್ತು ಮಾರ್ಕೆಟಿಂಗ್ ಮಹಾಮಂಡಳಿ ಬಂದು ರಾಜ್ಯ ಸರ್ಕಾರ ಅದು ನಿರ್ವಹಣೆ ಮಾಡಿದ ರಾಜ್ಯ ಸರ್ಕಾರ ಇವತ್ತು ಅದನ್ನು ನೀವು ಕರೆಕ್ಟಾಗಿ ಎಲ್ಲ ರೈತರಿಗೆ ತಲುಪಿ ಎಲ್ಲ ರೈತರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಎಲ್ಲ ಒಂದು ಕಡೆ ಇದು ನಮ್ಮ ನೆಪೆಡ್ ಆದೇಶ ಮಾಡಿದ್ರು ಈ ಒಂದು ಖರೀದಿನಲ್ಲಿ ವಿಫಲರಾಗಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಮಹಾಮಂಡಳಿ. ಈಗ ರಾತ್ರಿ ಇವತ್ತು ಬ್ರೋಕರ್ಗಳೆಲ್ಲ ಖರೀದಿ ಮಾಡಿದ್ದಾರೆ. ಎಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ರು ಅವ್ರಿಗೆ ಮಾತ್ರ ಇವತ್ತು 1,000 ರೂಪಾಯಿ ಕ್ವಿಂಟಲ್ ಈ ಥರ ಇವತ್ತು ಬ್ರೋಕರ್ಗಳು. ಆಮೇಲೆ ನಮ್ಮ ಅದರಲ್ಲೂ ತುಮಕೂರು ಜಿಲ್ಲೆಯಲ್ಲಿ ಏರಳವಾಗಿ ಬೆಳೀತಾ ಇದ್ದೀವಿ. ಇಲ್ಲಿ ಕೇಂದ್ರಗಳನ್ನೇ ಕಡಿಮೆ ಮಾಡಿದ್ರು, ಬೇರೆ ಕಡೆ ಕೇಂದ್ರಗಳನ್ನ ಜಾಸ್ತಿ ಮಾಡಿದ್ರು. ಇವತ್ತು ಹಲವಾರು ಲೋಪಗಳಾಗಿವೆ. ನಿಜವಾದ ರೈತರಿಗೆ ತಲುಪಬೇಕಾಗಿದ್ದನ್ನು 62,500 ಮೆಟ್ರಿಕ್ ಟನ್ನಲ್ಲಿ ರೈತರಿಗೆ ಬಂದಿಲ್ಲ. ಎಲ್ಲ ಬರೀ ಬ್ರೋಕರ್ಗಳಿಗೆ ಬೇರೆ ಇರ್ತಾರೆ ಮಧ್ಯವರ್ತಿಗಳಿಗೆ ತಲುಪಿದೆ. ಹಾಗಾಗಿ ಇದರ ವಿರುದ್ಧ ಹೋರಾಟ. ಆಮೇಲೆ ನಮಗೆ ಈ 62,500 ಯಾವುದೇ ಅನುಕೂಲ ಆಗಲ್ಲ. ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ಕೊಬ್ಬರಿ ಬೆಳೆಗಾರ 8 ಜಿಲ್ಲೆಗಳಿರ್ಬೋದು, ಯಾವುದೇ ಅನುಕೂಲ ಆಗಲ್ಲ. ಇವತ್ತು ದಯಮಾಡಿ ಕೇಂದ್ರ ಸರ್ಕಾರ ಇವತ್ತು ಅವರಿಗೆಲ್ಲ ಒಂದು ಕಡೆ ರೈತರ ಪರವಾಗಿ ನಿಂತ್ಕೊಳ್ತೀನಿ ಅಂತ ಹೇಳಿದ್ದಾರೆ. ನೀವು ಅವ್ರ ಜೊತೆ ಕೈ ಜೋಡಿಸಿ 1.5 ಲಕ್ಷ ಮೆಟ್ರಿಕ್ ಟನ್ಗೆ ಖರೀದಿಗೆ ನೀವು ಅದಕ್ಕೆ ರೈತರಿಗೆ ಅನುಕೂಲ ಆಗಬೇಕು ಅಂದರೆ 1.5 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಆಗಲೇಬೇಕು. ಇವತ್ತು ನೀವು ನಾಳೆ ಏನು ನಡೆಯುತ್ತೆ
ಬಜೆಟ್ ನಾವು ಅದಕ್ಕಾಗಿಯೇ ಇವತ್ತು ಹೆಚ್ಚಿಗೆ ಕೊಡಬೇಕು. ನಮ್ಮ ಕಡೆಯಿಂದ ನಿಮ್ಮ ಮಾಧ್ಯಮ ಮುಖಾಂತರ ಇರ್ಬೋದು, ಬಂದ್ ಮುಖಾಂತರ ಇರ್ಬೋದು, ಇವತ್ತು ಹೆಚ್ಚಿಗೆ ಕೊಟ್ಟು ನಾಳೆ ನಡೆಯುವ ಬಜೆಟಲ್ಲಿ ನೀವು ಏನು 1,500 ಘೋಷಣೆ ಮಾಡಿದ್ದೀರಾ ಅದು ಘೋಷಣೆ ಆಗಬೇಕು. ಆಮೇಲೆ ಇವತ್ತು ಏನು 67,000 ನಿಂತಿದ್ದೀರಾ ಅಕ್ರಮ ಆಗಿದೆ, ಅಕ್ರಮಕ್ಕೆ ಪರಿಶೀಲನೆ ಮಾಡಿ ಅಕ್ರಮ ಎಸಗಿರೋ ವಿರುದ್ಧ ಕಾನೂನು ಕ್ರಮ ಆಗಬೇಕು. ಮತ್ತೆ ನೋಂದಣಿನ ಮತ್ತೆ ಪ್ರಕ್ರಿಯೆ ಶುರು ಮಾಡಬೇಕು. ಆಮೇಲೆ ನೋಂದಣಿ ಪ್ರಕ್ರಿಯೆಗೆ 62,000 ತೆಗೆದು 1.5 ಲಕ್ಷ ಮೆಟ್ರಿಕ್ ಟನ್ ಆಗಲೇಬೇಕು. ಇಲ್ಲ ಅಂತಂದರೆ ಮತ್ತೆ ರೈತರೆಲ್ಲ ಹೋರಾಟಕ್ಕೆ ಇಳಿತಾರೆ. ಪಾಪ ರೈತರು ಇವತ್ತೆಲ್ಲ ಅಂಗಡಿ ಮುಗ್ಗಟ್ಟುಗಳೆಲ್ಲ ನಮ್ಮ ಸ್ವಇಚ್ಛೆಯಿಂದ ಬಂದು ವ್ಯಕ್ತಪಡಿಸಿದ್ದಾರೆ. ನಾವು ಯಾರನ್ನು ಫೋರ್ಸ್ಫುಲ್ಲಾಗಿ ಹಾಗಾಗಿ ಇವತ್ತು ರೈತರೆಲ್ಲ ಬಂದಿದ್ದಾರೆ, ಎಲ್ಲ ಜಿಲ್ಲೆ ರೈತರು ಬಂದಿದ್ದಾರೆ. ಹಾಗಾಗಿ ಮೂರನೇ ನಮ್ಮ ಉದ್ದೇಶ ಇವತ್ತೇನು ಖರೀದಿ ಆಗಿದೆ, ಖರೀದಿ ಆದ ತಕ್ಷಣವೇ ನೋಂದಣಿ ಆಗಿದ್ದಾರಲ್ಲ, ರಿಜಿಸ್ಟ್ರೇಷನ್ ಮಾಡಿರೋದು ಏನು ತಪ್ಪಲ್ಲ ಇದು. ಏಕೆಂದರೆ FAQನಲ್ಲಿ ನೆಫೆಡ್ನಲ್ಲಿ ಇವತ್ತು 75 mm ಮಿನಿಮಮ್ ಒಂದಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ. ಆ 75 mm ಅಂತಂದರೆ ಸಣ್ಣ ಕೊಬ್ಬರಿ ಈ ಭಾಗದಲ್ಲಿ ಎಲ್ಲ ಭಾಗದಲ್ಲಿ ಸಣ್ಣ ಕೊಬ್ಬರಿ 50 mm ಮೇಲೆ ಇರೋದು, 75 mm ಮೇಲೆ ಯಾರು ಸಿಗಲ್ಲ. ಹಾಗಾಗಿ ನೋಂದಣಿ ಆಗಿದ್ರು ಇವತ್ತು ಕನಿಷ್ಠ 70% ರಿಜೆಕ್ಟ್ ಆಗುತ್ತೆ ಮುಂದೆ ತಗೋಬೇಕಾರೆ. ಹಾಗಾಗಿ ಆ ಏನು 70 mm ಒಂದು FAQ ಇದೆ ಅದನ್ನು ತೆಗೆದುಹಾಕಿ 50 mm ಮಾಡಬೇಕು. 50 mm ಮಾಡಿದ್ರೆ ಕನಿಷ್ಠ ನೀವೇನು ಘೋಷಣೆ ಮಾಡಿದ್ದೀರಾ ಅದು 80% ರೀಚ್ ಆಗುತ್ತೆ. ಇಲ್ಲ ಅಂತಂದ್ರೆ ಯಾವ ರೈತರಿಗೂ ತಲುಪಲ್ಲ. ಅದ್ರ ವಿರುದ್ಧ ಹೋರಾಟ, ಅದ್ರ ವಿರುದ್ಧ ಲೋಕಸಭೆ ಮೇಲೆ ಏನಾದರೂ ಪರಿಣಾಮ ಬೀರ್ಬೋದಾ? ಈಗ ಸಾಮಾನ್ಯವಾಗಿ ಊಹೆ ಮಾಡೋದು ಇದೆ ಈಗ. ಹಾಗಾಗಿ ಈ ಸಂದರ್ಭದಲ್ಲಿ ಯಾರಿಗೆ ನಷ್ಟ ಆಗುತ್ತೋ ಯಾರಿಗೆ ಲಾಭ ಆಗುತ್ತೋ ಪ್ರಶ್ನೆ ಇಲ್ಲ. ನಮ್ಮ ಭವಿಷ್ಯದ ಗಳಿಗೆಗಳು ಬಹಳ ಮುಖ್ಯ ಆಗುತ್ತೆ. ರೈತರು ನಾವು ಬದುಕಬೇಕು. ಹೌದು, ಸರ್ಕಾರದ ಮೇಲೆ ಪರಿಣಾಮ ಆಗುತ್ತೆ ಅನ್ನೋದಾದ್ರೆ ನೀವು ಮಾತು ಕೊಟ್ಟಿದ್ರಲ್ಲ ಪ್ರಧಾನಿ, ಯಶಸ್ವಿ ಮಾಡಿ, ನಾವು ಚಳುವಳಿ ವಿಡ್ರಾ ಮಾಡ್ತೀವಿ. ಈಗ ಸರ್ಕಾರಗಳು ಅಧಿಕಾರ ತಗೊಳ್ಳೋದಕ್ಕಿಂತ ಮೊದಲು ರೈತರೇ ನಮ್ಮ ದೇಶದ ಆಸ್ತಿ, ರೈತರ ಹೆಸರು ಹೇಳ್ಕೊಂಡು ಅಧಿಕಾರ ಪಡ್ತವೆ. ಆ ನಂತರ ಅವರು ನಡ್ಕೊಳ್ಳೋ ರೀತಿ ಬೇರೆ. ಇದಕ್ಕೇನು ಹೇಳ್ತಾರೆ? ಇದು ಬಹಳ ದೊಡ್ಡ ಅಪರಾಧವನ್ನು ಪ್ರಧಾನಿಗಳು ಮಾಡಿದ್ದಾರೆ. ಈಗಾಗಲೇ 2014ರಲ್ಲಿ ಅವರು ಅಧಿಕಾರಕ್ಕೆ ಬರುವಾಗ ದೇಶದ 350 ಕಡೆ MSP ಸ್ವಾಮಿನಾಥನ್ ವರದಿ ಆಧರಿಸಿ ನಾವು ತರ್ತೀವಿ, ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಮಾಡಿಲ್ವಲ್ಲ, ನೀವು ಫೇಲ್ಯೂರ್. ರೈತರು ಇಲ್ಲ ಅಂದ್ರೆ ಇಡೀ ಶಾಪ ಆಗ್ತಾರೆ. ಇವತ್ತು ಲೋಕಸಭೆ ಚುನಾವಣೆ ಮಾಡಲೇಬೇಕು, ರೈತರು ಉಳಿಸ್ಕೋಬೇಕು ಅಂತಂದ್ರೆ ನಾಳೆ ನೀವು ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು. ಹಾಗಾಗಿ ಇವತ್ತು ಅದಕ್ಕಿಂತ ಮಿಗಿಲಾಗಿ ನೀವು ಇವತ್ತು ಕೊನೆ ದಿನ ಇವತ್ತು ಈ ಉಂಡೆ ಕೊಬ್ಬರಿ ಇವತ್ತು ಮಿಲ್ಲಿಂಗ್ ಕೊಬ್ಬರಿ ಅಂತ ಮಾಡ್ಬಿಟ್ಟಿದ್ದೀರಾ. ಇವತ್ತು ತಮಿಳುನಾಡಲ್ಲಿ ಮಿಲ್ಲಿಂಗ್ ಕೊಬ್ಬರಿನೂ ಖರೀದಿ ಮಾಡ್ತಾರೆ. ಇವತ್ತು ಅದನ್ನ ಯಾಕೆ ನಮ್ಮ ಕರ್ನಾಟಕದಲ್ಲಿ ಮಾಡಬಾರ್ದು? ಮಿಲ್ಲಿಂಗ್ ಕೊಬ್ಬರಿನೂ ಮಾಡಿ, ಅದು ಎಣ್ಣೆಗೆ 50 mm ಕೆಳಗಡೆ ಇರೋದು ಎಣ್ಣೆಗೆ ಉಪಯುಕ್ತವಾಗಿದೆ. ಹಾಗಾಗಿ ರೈತರಿಗೆ ನೀವು ದಯಮಾಡಿ, ಚುನಾವಣೆ ಬರ್ತಾ ಇದೆ, ಚುನಾವಣೆಯಲ್ಲಿ ನೀವೇನಾದ್ರೂ ತಕ್ಕ ಉತ್ತರ ರೈತರು ಕೊಡ್ತಾರೆ. ಹಾಗಾಗಿ ರೈತರ ಇವತ್ತು ಸಂಕಷ್ಟದಲ್ಲಿದ್ದಾರೆ. ನೀವು ಇವತ್ತು 1 ವರ್ಷ ಕಾಪಾಡಿ. ಬರಗಾಲ ಇದೆ, ನಾವು ಬೇರೆ ವರ್ಷ ಕೇಳ್ತೀವಿ ಅನ್ನೋ ಗೊತ್ತಿಲ್ಲ. ಇದು 1 ವರ್ಷ ರೈತರಿಗಾಗಿ ಕೈ ಹಿಡಿದು 1.5 ಲಕ್ಷ ಟನ್ ಮೆಟ್ರಿಕ್ ಮಾಡಬೇಕು. ಅಕ್ರಮ ಇದನ್ನು ಸರಿಪಡಿಸಬೇಕು. ಎಲ್ಲ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಕೊಬ್ಬರಿ ಬೆಳೆಗಾರರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇವತ್ತು ಎಲ್ರಿಗೂ ನಮ್ಮ ಹೋರಾಟ ಇವತ್ತು ತೀವ್ರವಾದ ಗತಿಯಲ್ಲಿ ಮುಂದೆ ಹೋರಾಟ ಇರುತ್ತೆ. ಇವತ್ತು ಏನು ಒಂದು ಕಾರ್ಯಕ್ರಮಕ್ಕೆ, ಇವತ್ತೊಂದು ಬಂದಿಗೆ ಪಾಪ ಎಲ್ಲ ಅಂಗಡಿ ಮುಂಗಟ್ಟುಗಳು ಬೆಳಿಗ್ಗೆ ಬಂದ್ ಮಾಡಿದ್ದು ಅವ್ರಿಗಿರ್ಬೋದು, ನಮ್ಮ ಎಲ್ಲ ರೈತ ಮುಖಂಡರಿಗಿರ್ಬೋದು, ಎಲ್ಲ ರೈತ ಬೆಳೆಗಾರರಿಗೆ, ಇವತ್ತು ಎಲ್ಲ ಜಿಲ್ಲೆಯ ಮುಖಂಡರಿಗೆ, ಇವತ್ತು ನಮ್ಮ ತಾಲೂಕುಗಳ ಮುಖಂಡರಿಗೆ, ಎಲ್ರಿಗೂ ಇವತ್ತು ಈ ಒಂದು ಬಂದ್ಗೆ ನೀವೆಲ್ಲರ ಸಹಕಾರ ಕೊಟ್ಟಿದ್ದೀರಾ. ನಿಮ್ಮ ಸಹಕಾರಕ್ಕೆ ನಾವೆಲ್ಲರೂ ಧನ್ಯವಾದಗಳು, ಅಭಿನಂದನೆಗಳು ಹೇಳಿ, ಯಾವಾಗಲೂ ನಿಮ್ಮ ಸಹಕಾರ ಹೀಗೆ ಇರಲಿ. ಹೋರಾಟನ ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲ ಒಂದ್ ಕಡೆ ಸ್ವಾಮಿನಾಥನ್ ವರದಿ ಏನೆಲ್ಲ ಇತ್ತು 16,750 MSP ದರ ನಿಗದಿ ಮಾಡೋದಕ್ಕೆ ಮುಂದೆ ಹೋರಾಟ ಮಾಡೋಣ. ಇವತ್ತು 15,000 ಹೋರಾಟ ಕೇಂದ್ರ ರಾಜ್ಯ ಸರ್ಕಾರ 1.5 ಇನ್ನೂ 1.5 ಸಾವಿರ ಕೊಡಲೇಬೇಕು. ಅದು 15,000 ಆಗಲೇಬೇಕು. ಅದಕ್ಕಾಗಿ ಹೋರಾಟ ಕಿಳಿಯೋಣ. ಮುಂದೆ ಏನ್ ರೈತರಿಗೆ ಕೊಬ್ಬರಿ ಬೆಳೆಗಾರರನ್ನ ಏನೆಲ್ಲ ಅಸಡ್ಡವಾಗಿ ತಿಳ್ಕೊಂಡಿದ್ದಾರೆ ಅದನ್ನು ಸರಿಪಡಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ. ನಿಮ್ಮ ಸಹಕಾರ ಯಾವಾಗಲೂ ಇರಲಿ. ಶಾಂತ್ ಕುಮಾರ್ ನಿಮಗಾಗಿ, ರೈತರಿಗಾಗಿ ಇವತ್ತು ಎಲ್ಲ ನಮ್ಮ ಕೊಬ್ಬರಿ ಬೆಳೆಗಾರರ ಪರವಾಗಿ ಈ ಹೋರಾಟ ಇರ್ಬೋದು. ಯಾವುದೇ ಹೋರಾಟಕ್ಕೂ ಸದಾ ನಿಮ್ಮ ಜೊತೆಲಿ ಇರ್ತೀನಿ. ಧಿಕ್ಕಾರ ಧಿಕ್ಕಾರ.